ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಹೇಳಲಾಗದ ಹಸಿವು ತಾಳಲಾಗದ ತಪನೆ, ಆಳದಲ್ಲಿ ನಾಚನಾಗಿಪ ಚಿಂತೆಯೂಟೆ, ಗಾಳಿ ಎತ್ತೆತ್ತನಿನೋ ತಂದೀವ ಸೋಂಕು, ಇವೆ ಬಾಳ ಸಾಮಗ್ರಿಯಲ ಮಂಕುತಿಮ್ಮ. 350ನೇ ಕಗ್ಗ. ಹೇಳಲಾಗದ ಹಸಿವು. ಹಸಿವು ಅಂದರೆ ಬರೀ ಆಹಾರದ್ದೇ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಯಾವುದಾದರೂ ಹಸಿವು, ಬೆಳವಣಿಗೆಯ ಹಸಿವು, ಜ್ಞಾನದ ಹಸಿವು, ತಿಳುವಳಿಕೆಯ ಹಸಿವು, ಹಣದ ಹಸಿವು, ಫೇಮ್ನ ಹಸಿವು, ಪ್ರಸಿದ್ಧಿಯ ಹಸಿವು, ಅಧಿಕಾರದ ಹಸಿವು, ಯಾವುದೇ ಹಸಿವಾಗಬಹುದು. ಹೇಳಲಾರದ ಹಸಿವು ತಾಳಲಾರದ ತಪನೆ, ಆ ಸ್ಟ್ರೆಸ್ಸು, ಆ ಫ್ರಸ್ಟ್ರೇಷನ್ನು, ಅದನ್ನು ಪಡ್ಕೋಬೇಕು ಅನ್ನುವಂತಹ ಆಕಾಂಕ್ಷೆ, ತೀವ್ರವಾದ ಆಕಾಂಕ್ಷೆ, ಇವೆಲ್ಲವೂ ನಮಗೆಲ್ಲರಿಗೂ ಇರುತ್ತೆ. ಸಕ್ಸಸ್ ಯಾರಿಗೆ ಬೇಡ? ನಮಗೆಲ್ಲರಿಗೂ ಇರುತ್ತೆ. ಅದು ಹೇಳಲಾರದ ಹಸಿವು ತಾಳಲಾರದ ತಪನೆ. ಇದರ ಜೊತೆಯಲ್ಲಿ ಯಾವ ಎಕ್ಸೆಪ್ಷನ್ನೂ ಇಲ್ಲದೆ ನಮ್ಮೆಲ್ಲರಲ್ಲೂ ಇರುವುದು ಆಳದಲ್ಲಿ ನಾಚನಾಗಿಪ ಚಿಂತೆಯೂಟೆ. ನಮ್ಮ ಆಳದಲ್ಲಿ ನಮಗೆ ಬರ್ತಕ್ಕಂತಹ ಥಾಟ್ ಪ್ರೋಸೆಸ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿಕೊಂಡ್ರೆ ನಾಚಬೇಕಾದಂತಹ ಚಿಂತೆಯೂಟೆ. ಚಿಂತೆ ಅಂದರೆ ಇಲ್ಲಿ ಅಯ್ಯೋ ಏನು ಮಾಡೋದಪ್ಪ ಆ ಚಿಂತೆ ಅಲ್ಲ, ನಮ್ಮ ಯೋಚನೆ ಹೀಗಾದರೆ ಹೇಗೆ, ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಅಂತ. ಅದಕ್ಕೆ ತೀರಾ ಅತ್ಯಂತ ಸರಳವಾದ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವೆಲ್ಲರೂ ಮಾಡಿರ್ತೀರ, ಇವತ್ತಿನ ಮಕ್ಕಳು ಮಾಡಿರ್ತಾರೆ ಅಂತ ಅನಿಸುತ್ತೆ. ಎಕ್ಸಾಮಲ್ಲಿ ನಾವು ಓದಿ ಮುಗಿಸಿಲ್ಲ, ಇನ್ನೂ ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾರಾದರೂ ಹೋಗ್ಬಿಟ್ಟು ರಜೆ ಸಿಕ್ಕಿದ್ರೆ ನಾಳೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಆ ಯೋಚನೆ ಮಾಡಿದ್ದೀವಿ. ಈಗ ಯೋಚನೆ ಮಾಡಿ ನೋಡಿ, ಒಮ್ಮೆ ಬ್ಯಾಕ್ ಥಾಟಲ್ಲಿ ಅದೆಷ್ಟು ಹೀನಾಯವಾದ ಯೋಚನೆ. ನಾವು ಸರಿಯಾಗಿ ಪರಿಶ್ರಮ ಹಾಕದೇ ಇರೋದಕ್ಕೆ ಇನ್ನೊಬ್ಬರ ಸಾವನ್ನು ಬಯಸಿದ್ವಿ ನಾವು ಒಂದಲ್ಲ ಒಂದು ಕಾಲದಲ್ಲಿ ಅಂತ ನಮಗೇ ನಾಚಿಕೆ ಆಗುತ್ತೆ ಅದ್ರ ಬಗ್ಗೆ. ಹಾಗೆ ಆಳದಲ್ಲಿ, ನಮ್ಮ ಆಳದಲ್ಲಿ ನೋಡಿದ್ರೆ ಬೈ ದ ಎಂಡ್ ಆಫ್ ದ ಡೇ ಹ್ಯೂಮನ್ ಬೀಯಿಂಗ್ ಈಸ್ ಅನ್ ಆ್ಯನಿಮಲ್. ನಮಗೆ ಈ ಸಮಾಜದ ಸಂಕೋಲೆಗಳು, ಕಟ್ಟುಪಾಡುಗಳು ಇವೆಲ್ಲ ನಂತರದ ದಿನಗಳಲ್ಲಿ ಬಂದಿದ್ದು. ಆ ಮೃಗತ್ವ ನಮ್ಮಲ್ಲಿ ಒಂದು ಹನಿ, ಒಂದು ಅಂಶದಷ್ಟು ಇದ್ದೇ ಇರುತ್ತೆ. ನಮ್ಮ ಆಳದಲ್ಲಿ ನೋಡಿಕೊಂಡ್ರೆ ನಮಗೇ ನಾಚಿಕೆಯಾಗುವಂತಹ ಚಿಂತನೆಗಳು, ಯೋಚನೆಗಳು ನಮಗೆಲ್ಲ ಬಂದಿರುತ್ತೆ. ಇದೆಲ್ಲದ ನಂತರ ಗಾಳಿ ಎತ್ತೆತ್ತಣಿನೋ ತಂದೀವ ಸೋಂಕು. ಸೋಂಕು ಅಂದರೆ ಇವರು ಇಲ್ಲಿ ಏರ್ಬೋರ್ನ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಗಾಳಿಯಿಂದ ಬರುವ ಸೋಂಕುಗಳು ಅಂತ ಅಂದರೆ 1943ರಲ್ಲಿ ಕಗ್ಗದ ರಚನೆ ಮಾಡಿದಾಗ ಗಾಳಿಯಿಂದ ಸೋಂಕು ಬರ್ತಿತ್ತೇನೋ, ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಿಂದ ಬರುವ ಸೋಂಕುಗಳು. ಗಾಳಿಯಿಂದ ಎತ್ತೆತ್ತಣಿನೋ ಬರುವ ಸೋಂಕು ಅಂತ ಅಂದರೆ ಹೊರಗಿನಿಂದ ಬರುವ ಪ್ರಲೋಭನೆಗಳು, ಎಲ್ಲೆಲ್ಲಿಂದನೋ ಬರುವ ಪಿಯರ್ ಪ್ರೆಷರ್ಗಳು, ನಮ್ಮ ಸುತ್ತಮುತ್ತಲಿನವರನ್ನು ನೋಡಿದಾಗ ನಾನು ಹಾಗಾಗಬೇಕು ಅಂತ ಆಗುವಂತಹ ತುಡಿತ, ನಮ್ಮೊಳಗೇ ಇರುವಂತಹ ಆ ತುಡಿತಗಳು, ಒಳಗೆ ನಮಗೆ ನಾಚಿಕೆ ಆಗುವಂತಹ ಚಿಂತೆಗಳ ಜೊತೆಗೆ ಹೊರಗಿನಿಂದ ಬರುವ ಒತ್ತಡಗಳು, ಆ ಪಿಯರ್ ಪ್ರೆಷರು, ಇವತ್ತು ಅದರ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವತ್ತು DVGಗೆ ಗಾಳಿ ಎತ್ತೆತ್ತಣಿನೋ ತಂದೀವ ಸೋಂಕಿನ ಬಗ್ಗೆ ಯೋಚನೆ ಆದರೆ, ಇವತ್ತು ನಮಗೆ ಎಲ್ಲ ಕಡೆ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು, ಇಂಟರ್ನೆಟ್ ತೆಗೆದರೆ ಸಾಕು, ನಮಗೆ ಇಲ್ಲ ಇದು ಬೇಕು, ಇದು ಬೇಕು, ಇದು ಬೇಕು ಅಂತ ಆ ಹಂಬಲಿಸು, ಅಥವಾ ನಾನು ಇದಾಗಬೇಕು, ಹೀಗಾಗಬೇಕು, ಈ ಥರ ಆಗಬೇಕು ಅನ್ನುವ ಹಂಬಲಗಳಿರಬಹುದು. ಇದನ್ನು ಕೊಂಡ್ಕೊಳ್ಬೇಕು, ಇದಕ್ಕಾಗಿ ಹೀಗೆ ಮಾಡಿದ್ರೂ ಸರಿಯೇ ಅನ್ನುವಂತಹ ಪ್ರಲೋಭನೆಗಳು 100 ಪಟ್ಟಿನಷ್ಟು ಹೆಚ್ಚಿದೆ ಅವತ್ತಿನಿಂದ ಇವತ್ತಿನವರೆಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗಾಳಿ ಎತ್ತೆತ್ತಣಿನೋ ತಂದೀವ ಸೋಂಕು, ಇವೇ ಭಾಳ ಸಾಮಗ್ರಿಯಲ್ಲ, ಬದುಕುವ ಸಾಮಗ್ರಿನೇ ಇವು. ಹಾಗಾದರೆ ಸುಂದರವಾಗಿ ಬದುಕೋದು ಹೇಗೆ? ಬರೀ ಈ ಪ್ರಲೋಭನೆಗಳು, ಹೇಳಲಾರದ ಹಸಿವು, ತಾಳಲಾರದ ತಪನೆ, ಇವುಗಳೇ ಬದುಕಾಗಬೇಕೆ? ಇವೇ ಭಾಳ ಸಾಮಗ್ರಿಯೇ? ಆ ಪ್ರಶ್ನೆಯಲ್ಲೇ ಇದೇ ಭಾಳ ಸಾಮಗ್ರಿ ಅಂತ ಹೇಳುವಲ್ಲೇ ಅವರು ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಏನಿರಬಹುದು ಆ ಉತ್ತರ? ತಂದೀವ ಸೋಂಕಿಗೆ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಫಿಲ್ಟರ್ ಹಾಕ್ಕೊಂಡ್ಬಿಟ್ರೆ, ಹಸಿವು ತಪನೆಗಳನ್ನು ಕಂಟ್ರೋಲ್ನಲ್ಲಿಡೋದನ್ನು ಕಲಿತ್ರೆ, ನನ್ನ ಶಕ್ತಿ ಎಷ್ಟು, ನನ್ನ ಕ್ಯಾಲಿಬರ್ ಎಷ್ಟು, ಇಷ್ಟನ್ನು ತಲುಪೋದಕ್ಕೆ ನಾನಿಷ್ಟು ಶ್ರಮ ಹಾಕಬಲ್ಲೆನಾ, ಇದಕ್ಕೆ ನೇರವಾದ ದಾರಿ ಯಾವುದು ಅಂತ ಕಂಡುಕೊಳ್ಳೋದು. ಗಾಳಿ ಎತ್ತೆತ್ತಣಿನೋ ತಂದು ಹಾಕುವ ಸೋಂಕುಗಳನ್ನು ಫಿಲ್ಟರ್ ಮಾಡಿ ನನ್ನ ಅಗತ್ಯ ಏನು ಅಂತ ತಿಳ್ಕೊಳ್ಳೋದು. ಅವು ನಮ್ಮ ಭಾಳ ಸಾಮಗ್ರಿ ಆದರೆ ಬದುಕು ಸುಂದರವಾಗಬಹುದು ಅಂತ ನನಗನ್ಸುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.